ಜೈ ಶ್ರೀರಾಮ್. ನಾನು ನಿಮ್ಮ ಭರತ್ ಶೆಟ್ಟಿ. ಸ್ನೇಹಿತರೆ, ರಾಜ್ಯದಲ್ಲಿ ನಡೀತಿರುವಂತಹ ಘಟನೆಗಳು ತಾವೆಲ್ಲ ತುಂಬಾ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೀರಿ. ಇವತ್ತು ರಾಜ್ಯದ ಒಂದು ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಪ್ರಶ್ನೆ ಮಾಡೋದೇ ತಪ್ಪ, ಈ ಒಂದು ಹಂತಕ್ಕೆ ಬಂದು ತಲುಪಿದ್ದೀವಿ. ನಿನ್ನೆ ಒಂದು ಕ್ಷುಲ್ಲಕ ಕಾರಣಕ್ಕೆ ವಿಕ್ರಮ್ ಹೆಗಡೆ ಅವರನ್ನ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಬಂಧನ ಮಾಡಿದೆ. ವಿಕ್ರಮ್ ಹೆಗಡೆ ಅವರ ಒಂದು ದೇಶ ಪ್ರೇಮ, ಒಂದು ರಾಷ್ಟ್ರೀಯವಾದಿಯ ತನ, ಅದೇ ರೀತಿ ಯುವಕರಲ್ಲಿ ಒಂದು ಹಿಂದುತ್ವದ ಬಗ್ಗೆ, ದೇಶದ ಬಗ್ಗೆ ಅಭಿಮಾನ ಮೂಡಿಸುವುದು ಬರೀ ಒಂದು ಬರವಣಿಗೆಯಲ್ಲೇ ತೋರಿಸಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಎಲ್ಲೋ ಇವರ ಬರವಣಿಗೆಗೆ ಭಯಬಿದ್ದು ಇಂತಹ ಒಂದು ಧ್ವನಿನ ಅಡಗಿಸಬೇಕು ಅಂತ ಬಂಧನ ಮಾಡಿದೆ. ಇದು ದುರಂತ. ಇವತ್ತು ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಕಾರ್ಯಕರ್ತರಿಗೆ ತೊಂದರೆ ಆದರೆ ಮೊದಲ ಬಾರಿಗೆ ಧ್ವನಿ ಎತ್ತೋದೇ ವಿಕ್ರಮ್ ಹೆಗಡೆ. ಅಂತ ಒಂದು ಧ್ವನಿನ ಅಡಗಿಸಕ್ಕೆ ಪ್ರಯತ್ನ ಪಡ್ತಿದಾರಲ್ಲ, ಇದು ದುರಂತ. ಕರಾವಳಿ ಭಾಗದಲ್ಲಿ ಎಷ್ಟೋ ಮನೆಯಲ್ಲಿ ಇವತ್ತು ರಾಷ್ಟ್ರ, ದೇಶ, ಧರ್ಮ ಅಂತ ಹೋಗಿ ಹುತಾತ್ಮರಾದಂತಹ ಕಾರ್ಯಕರ್ತರ ಪರವಾಗಿ ಅವರ ಮನೆಯ ಮಗನಾಗಿ ನಿಂತಿರೋದು ಇದೇ ವಿಕ್ರಮ್ ಹೆಗಡೆ. ಇದೆಲ್ಲವೂ ವಿಕ್ರಮ್ ಹೆಗಡೆ ಅವರ ಒಬ್ಬರಿಂದನೇ ಸಾಧ್ಯ. ಯಾಕಂದ್ರೆ ಅಂತ ಒಂದು ಧೀಮಂತ ನಾಯಕ ರಾಜ್ಯದಲ್ಲಿ ಬೇರೆ ಯಾರೂ ಇಲ್ಲ. ಕಾರ್ಯಕರ್ತರಿಗೆ ಧ್ವನಿಯಾಗೋದು, ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ದೇಶಭಕ್ತಿ, ಯುವಕರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಇಂಥ ಒಂದು ಕಾರ್ಯಕ್ಕೆ ಮುಂದಾಗಿರುವಂತಹ ವಿಕ್ರಮ್ ಹೆಗಡೆಯನ್ನು ಕ್ಷುಲ್ಲಕ ಕಾರಣಕ್ಕೆ ಬಂಧನ ಮಾಡುತ್ತಾರೆ ಅಂದ್ರೆ ಎಂಥ ದುರಂತ. ನಾವೆಲ್ಲ ಈ ಒಂದು ಸಂದರ್ಭದಲ್ಲಿ ವಿಕ್ರಮ್ ಹೆಗಡೆ ಅವರ ಪರವಾಗಿ ಧ್ವನಿ ನೀಡಬೇಕು. ವಿ ಸ್ಟ್ಯಾಂಡ್ ವಿತ್ ವಿಕ್ರಮ್ ಹೆಗಡೆ ಅನ್ನೋ ಒಂದು ಹ್ಯಾಶ್ಟ್ಯಾಗ್ ಮುಖಾಂತರ ಅವರ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸುವಂತ ಕೆಲಸಕ್ಕೆ ಮುಂದಾಗೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾನು ನಿಮ್ಮ ಭರತ್ ಶೆಟ್ಟಿ. ಸ್ನೇಹಿತರೆ, ರಾಜ್ಯದಲ್ಲಿ ನಡೀತಿರುವಂತಹ ಘಟನೆಗಳು ತಾವೆಲ್ಲ ತುಂಬಾ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೀರಿ. ಇವತ್ತು ರಾಜ್ಯದ ಒಂದು ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಪ್ರಶ್ನೆ ಮಾಡೋದೇ ತಪ್ಪ, ಈ ಒಂದು ಹಂತಕ್ಕೆ ಬಂದು ತಲುಪಿದ್ದೀವಿ. ನಿನ್ನೆ ಒಂದು ಕ್ಷುಲ್ಲಕ ಕಾರಣಕ್ಕೆ ವಿಕ್ರಮ್ ಹೆಗಡೆ ಅವರನ್ನ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಬಂಧನ ಮಾಡಿದೆ. ವಿಕ್ರಮ್ ಹೆಗಡೆ ಅವರ ಒಂದು ದೇಶ ಪ್ರೇಮ, ಒಂದು ರಾಷ್ಟ್ರೀಯವಾದಿಯ ತನ, ಅದೇ ರೀತಿ ಯುವಕರಲ್ಲಿ ಒಂದು ಹಿಂದುತ್ವದ ಬಗ್ಗೆ, ದೇಶದ ಬಗ್ಗೆ ಅಭಿಮಾನ ಮೂಡಿಸುವುದು ಬರೀ ಒಂದು ಬರವಣಿಗೆಯಲ್ಲೇ ತೋರಿಸಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಎಲ್ಲೋ ಇವರ ಬರವಣಿಗೆಗೆ ಭಯಬಿದ್ದು ಇಂತಹ ಒಂದು ಧ್ವನಿನ ಅಡಗಿಸಬೇಕು ಅಂತ ಬಂಧನ ಮಾಡಿದೆ. ಇದು ದುರಂತ. ಇವತ್ತು ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಕಾರ್ಯಕರ್ತರಿಗೆ ತೊಂದರೆ ಆದರೆ ಮೊದಲ ಬಾರಿಗೆ ಧ್ವನಿ ಎತ್ತೋದೇ ವಿಕ್ರಮ್ ಹೆಗಡೆ. ಅಂತ ಒಂದು ಧ್ವನಿನ ಅಡಗಿಸಕ್ಕೆ ಪ್ರಯತ್ನ ಪಡ್ತಿದಾರಲ್ಲ, ಇದು ದುರಂತ. ಕರಾವಳಿ ಭಾಗದಲ್ಲಿ ಎಷ್ಟೋ ಮನೆಯಲ್ಲಿ ಇವತ್ತು ರಾಷ್ಟ್ರ, ದೇಶ, ಧರ್ಮ ಅಂತ ಹೋಗಿ ಹುತಾತ್ಮರಾದಂತಹ ಕಾರ್ಯಕರ್ತರ ಪರವಾಗಿ ಅವರ ಮನೆಯ ಮಗನಾಗಿ ನಿಂತಿರೋದು ಇದೇ ವಿಕ್ರಮ್ ಹೆಗಡೆ. ಇದೆಲ್ಲವೂ ವಿಕ್ರಮ್ ಹೆಗಡೆ ಅವರ ಒಬ್ಬರಿಂದನೇ ಸಾಧ್ಯ. ಯಾಕಂದ್ರೆ ಅಂತ ಒಂದು ಧೀಮಂತ ನಾಯಕ ರಾಜ್ಯದಲ್ಲಿ ಬೇರೆ ಯಾರೂ ಇಲ್ಲ. ಕಾರ್ಯಕರ್ತರಿಗೆ ಧ್ವನಿಯಾಗೋದು, ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ದೇಶಭಕ್ತಿ, ಯುವಕರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಇಂಥ ಒಂದು ಕಾರ್ಯಕ್ಕೆ ಮುಂದಾಗಿರುವಂತಹ ವಿಕ್ರಮ್ ಹೆಗಡೆಯನ್ನು ಕ್ಷುಲ್ಲಕ ಕಾರಣಕ್ಕೆ ಬಂಧನ ಮಾಡುತ್ತಾರೆ ಅಂದ್ರೆ ಎಂಥ ದುರಂತ. ನಾವೆಲ್ಲ ಈ ಒಂದು ಸಂದರ್ಭದಲ್ಲಿ ವಿಕ್ರಮ್ ಹೆಗಡೆ ಅವರ ಪರವಾಗಿ ಧ್ವನಿ ನೀಡಬೇಕು. ವಿ ಸ್ಟ್ಯಾಂಡ್ ವಿತ್ ವಿಕ್ರಮ್ ಹೆಗಡೆ ಅನ್ನೋ ಒಂದು ಹ್ಯಾಶ್ಟ್ಯಾಗ್ ಮುಖಾಂತರ ಅವರ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸುವಂತ ಕೆಲಸಕ್ಕೆ ಮುಂದಾಗೋಣ.